ಚಂದ್ರ ಚಂದ್ರ ನಾಟ್ಯ ಸ್ಪರ್ಧೆ ಯಾರಿಗೆ ಗೊತ್ತುಂಟು ಸ್ವಾಮಿ ನಾಟ್ಯ? ನನ್ನ ನಾಟ್ಯವನ್ನು ನೋಡಿದ್ರೆ ನಟರಾಜನೇ ಆತ್ಮಹತ್ಯೆ ಮಾಡಿಕೊಂಡವನು. ಮತ್ತೆ ಹುಡುಗಲ್ಲ ನಾವು ನಾಟ್ಯ ಹೇಳಿಕೊಡುವುದ ನಮ್ಮ ಹಾಗಲ್ಲ, ಬಳಸುವುದೇ ಬೇಸಾಡುವುದು. ಈಗಾಗಲೇ ಮಾಲಿನಿ ಅಂತ ಹೆಣ್ಣನ್ನು ಮದುವೆಯ ನಾಟಕವನ್ನಾಡಿ ಬಳಸಿ ಬಿಸಾಡಿದ ಹಾಗಾಯ್ತು. ಜೊತೆಗೆ ಮಾಣಿಕ್ಯಪುರದ ಯುವರಾಜನಾಗಿತ್ತು ವಂಶದಿಂದ ಬರಬೇಕಂತ ದನ ಕನಕಗಳನ್ನ ಕೈದ ಹಾಗಾಯ್ತು. ತನ್ಮೂಲಕವಾಗಿ ವಂಶೀಯ ಬದುಕು ಧ್ವಂಸ. ಯಾರ ಬದುಕು ಹಾಳಾದ್ರೆ ನಮಗೇನು ಸ್ವಾಮಿ? ನಮ್ಮ ಬದುಕು ನೇರವಾಗಿರ್ಬೇಕು. ಸಕ್ಕದ ಮನೆಗೆ ಬೆಂಕಿ ಬಿದ್ರೆ ನಮಗೇನು? ನಾವು ಬೆಚ್ಚಗಿದ್ರೆ ಸಾಕು. ಹೊಸ ಹಕ್ಕಿ ಸಿಗ್ಬೇಕು ಅಂತ ನಿರೀಕ್ಷೆ ಇದ್ದವ. ಹಕ್ಕಿಯ ಜಾತಿ ಆದ್ರೆ ಸಾಕು ಎನ್ನುವ ಹಾಗೆ. ಇದು ಹಾಗಲ್ಲ, ಜಾತಿಯ ಹಕ್ಕಿ. ಅರಮನೆಯ ಮುತಾದ ಹೊರಗಿಣಿ. ತುಂಬಿ ತುಡುಕುವವಳ ದೇಹವನ್ನು ನೋಡುವುದು ನಿಂತುಕೊಂಡಲ್ಲಿ ನಿಂತುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹೊಲಸಿನ ಕೊಳೆಗೆ ಜೇನುತುಪ್ಪ ಸೇರಿಸಿದ ಸವಿ. ಈಗಷ್ಟೇ ಬಿರಿದರಳಿದ ಸುಮ. ರಸಿಕನ ಅಂತ ಇರುಂಬಿ ಬಿರಿದರಳಿದ ಸುಮವನ್ನ ಆಕ್ರಮಣಿಸದೆ ಬಿಡ್ತಾನ. ಆರಾಧ್ಯದೇವನೇ ಲಲಿತಾಂಬಿಕೆ ಪ್ರಿಯಸಕನಾಗಿರುವಂತಹ ಕಾಮೇಶ್ವರ ಪರಮಾತ್ಮನೇ. ಅರ್ಥವಾಯಿತು ಮದನ ಚಂದ್ರನ ಬಾಳು. ಇವಳಿಗೂ ಸ್ವಲ್ಪ ನಾಟ್ಯದ ಹುಚ್ಚುಂಟು. ನಾಟ್ಯದ ಹುಚ್ಚನ್ನ ಬಿಡಿಸ್ತೇನೆ, ಜೊತೆಗೆ ಹಣ ಆಭರಣಗಳನ್ನ ಸೂರೆಗೈತೇನೆ. ಚಂದ್ರ ಯಾವ ಚಂದ್ರ? ಮದನ ಚಂದ್ರ. ಸಹೋದರಿ ಕಲಾವಿದರುಗಳೇ ಹಾಗೂ ಶ್ರೀದೇವಿಯ ಸದ್ಭಕ್ತರೇ, ಕಥೆಯ ಮಧ್ಯದಲ್ಲಿ ರಸವನ್ನು ಉಂಟು ಮಾಡಿದ್ದಕ್ಕಾಗಿ ಮೊದಲಾಗಿ ನಿಮ್ಮಲ್ಲಿ ನಾನು ಶಿರಭಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಇಂದು ಈ ಪುಣ್ಯ ಭೂಮಿಯಲ್ಲಿ ನಮ್ಮ ಮೇಳವಾಗಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಾಲಾಡಿ ಈ ನಮ್ಮ ಮೇಳವನ್ನು ಇಲ್ಲಿ ತನಕ ಕರೆಸುವ ಮೂಲಕವಾಗಿ ಒಂದು ದಿವಸದ ಬೆಳಕಿನ ಸೇವೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಇವತ್ತಿನ ಸೇವಾಕರ್ತರಿಗೆ ಧನ್ಯವಾದ ಸಲ್ಲಿಸಬೇಕಾದದ್ದು ನಮ್ಮ ಮಂಡಳಿಯ ಆದ್ಯ ಕರ್ತವ್ಯ. ಇವತ್ತಿನ ಸೇವಾಕರ್ತರು ಯಕ್ಷಾಭಿಮಾನಿಗಳು ಕಾರ್ಯವೈಲು ಕುಂದರವೈಲು ಊರ ಪರವೂರ ಗ್ರಾಮಸ್ಥರ ಸೇವೆಯ ಆಟವಾಗಿ ಈ ಪುಣ್ಯ ಭೂಮಿಯಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಹಾಗೂ ಮರಳುಚಿಕ್ಕಮ್ಮನವರ ಸೇವೆ ಎನ್ನುವುದು ನಡೀತಾ ಇದೆ. ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕು ಅಂತಾದ್ರೆ ಕೇವಲ ಒಂದು ಕೈಗಳಿಂದ ಸಾಧ್ಯವಾಗುವುದಿಲ್ಲ. 10 ಕೈಗಳು ಸೇರಬೇಕು, 10 ಮನಸ್ಸುಗಳು ಒಮ್ಮತದಿಂದ ಕೂಡಿಕೊಂಡಂತ ಕಾಲಕ್ಕೆ ಆ ಕಾರ್ಯಕ್ರಮ ಸಂಪೂರ್ಣ ರೀತಿಯಾದ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತಂತೆ. ಇವತ್ತಿನ ಈ ದೇವತಾ ಕಾಲದಲ್ಲಿ ಯಾರೆಲ್ಲ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರೋ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಸಮಸ್ತ ಕಾರ್ಯವೈಲು ಕುಂದರವೈಲಿನ ಗ್ರಾಮಸ್ಥರಿಗೆ ನಮ್ಮ ಆರಾಧ್ಯ ದೇವಿಯಾದ ಶ್ರೀ ದುರ್ಗಾ ಪರಮೇಶ್ವರಿ ಮರಳುಚಿಕ್ಕಮ್ಮನವರು ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ನಿಮ್ಮ ಬದುಕಿನಲ್ಲಿ ಬರುವಂತಹ ದುರಿತ ದುಮ್ಮಾನಗಳನ್ನು ದೂರ ಮಾಡಿ ಸುಖ ಶಾಂತಿ ಸದಾ ಕಾಲ ನಿಮ್ಮ ಮನದಲ್ಲಿಯೂ ಮನೆಯಲ್ಲಿ ನೆಲೆಯಾಗುತ್ತೆ ಅನುಗ್ರಹಿಸಲಿ. ನಿಮಗೂ ಹಾಗೂ ನಿಮ್ಮ ನಮ್ಮೆದ ಕುಟುಂಬಸ್ಥರಿಗೂ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಅನವರತ ತಾಯಿ ದುರ್ಗಾ ಪರಮೇಶ್ವರಿ ನಿಮ್ಮನ್ನ ರಕ್ಷಿಸಲಿ ಎನ್ನುವ ಹಾಗೆ ಶ್ರೀ ದೇವರಲ್ಲಿ ಭಕ್ತಿಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇವೆ.